ಹಾಯ್ ಹಲೋ ನಮಸ್ತೆ. ನಾನು 4th ಮೇನ್ ರೋಡ್ ರಾಘವೇಂದ್ರ ಬ್ಲಾಕ್ ಶ್ರೀನಗರ್ 50 ಫೀಟ್ ರೋಡ್ ಅಲ್ಲಿ ಇದೆಯಲ್ಲ ಅಲ್ಲಿ ಮಾತಾಡ್ತಾ ಇರೋದು. ಒಂದು ಮಹಿಳೆ ಅಂದ್ರೆ ಫೀಮೇಲ್, ಶೀಸ್ ಏಜ್ಡ್ ಅಬೌಟ್ 40 ಇರ್ಬೋದು ಅನ್ಸುತ್ತೆ. ಅವರು ಕರ್ನಾಟಕದ ಒಂದು ಡೂಮು ಮತ್ತೆ ಕರ್ನಾಟಕ ಫ್ಲಾಗ್ ನ ಒಡೆದಾಕ್ಬಿಟ್ಟು ಏನ್ ಮಾಡ್ಕೊಂತ ಮಾಡ್ಕೋ ಅಂತ ಹೇಳ್ತಾ ಇದಾರೆ. ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಬಿಬಿಎಂಪಿ ಆಫೀಸಿಗೆ ಕಂಪ್ಲೇಂಟ್ ಆಗಿದೆ. ರೋಡ್ ಬೋರ್ಡ್ ನ ಹೊಡೆದಾಕಿದ್ದಾರೆ. ಯಾತಕ್ಕೆ ಅಂದ್ರೆ ತನ್ನ ಪರ್ಸನಲ್ ವರ್ಕಿಗೆ ಕಾರ್ ನಿಲ್ಸ್ಕೊಳ್ಳೋದಕ್ಕೋಸ್ಕರ. ನಿಜವಾಗ್ಲೂ ಯಾರ್ಯಾರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾರ್ಯಾರು ನಿಮಗೆ ನಿಜವಾಗ್ಲೂ ಇದ್ದೀರೋ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದು ನಂದು 4th ಮೇನ್ ರೋಡ್ ರಾಘವೇಂದ್ರ ಬ್ಲಾಕ್ ಶ್ರೀನಗರ್. ಗಿರಿನಗರಕ್ಕಾದ್ರೂ ಬಂದವರು ಬರ್ಬೋದು ಅಥವಾ ಇಲ್ಲಿ ಇರೋರಾದ್ರೂ ಬರ್ಬೋದು. ನೋಡ್ಕೊಳ್ಳಿ, ಇಲ್ಲಿ ಕಿತ್ತು ಬಿಸಾಕಿರೋದು, ಇಲ್ಲಿ ಕಟ್ಟಿರೋದು ನೋಡಿ, ಕಟ್ಟಿದ್ದಾರೆ. ಮಾತಾಡ್ತಾ ಇದ್ದಾಳೆ ತನ್ನ ಕಾರ್ ಉಪಯೋಗಿಸ್ಕೊಳ್ಳೋಕೆ. ಕರ್ನಾಟಕ ರಾಜ್ಯದ ಫ್ಲಾಗ್ಗಳನ್ನ ಯಾರು ಹೊಡೆದಾಕ್ತಾರೆ ಹೇಳಿ? ಫಸ್ಟ್ ನೋಡ್ ಬನ್ನಿ. ಮಾತಾಡಿದ್ರೆ ತುಂಬಾ ಮಾತಾಡ್ತಾಳೆ. ನೀನ್ ಬಂದ್ ಕಸ ಹಾಕಲ್ವಾ, ನೀನ್ ಬಂದ್ ನಾಯಿನ ಹೇಲ್ ಬಡ್ಸಲ್ವಾ ಅಂತೆಲ್ಲ ಮಾತಾಡ್ತಾಳ ಹೆಂಗ್ಸು. ಪರ್ಸನಲ್ ವಿಷಯಕ್ಕೆ, ಕಾರ್ ವಿಷಯಕ್ಕೆ ಎಷ್ಟು ಧೈರ್ಯ ಇವ್ರೆ? ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡೋಷ್ಟು ಧೈರ್ಯ ಇವ್ರಿಗೆ ಯಾರು ಕೊಟ್ರು ಹೇಳಿ? ಯಾರು ಕೊಟ್ರು? ಎಲ್ಲಾ ಹೋಗಿ ಬಿಬಿಎಂಪಿ ಆಫೀಸರ್ ಇಂಜಿನಿಯರಿಂಗ್ ಕೊಟ್ಟಿದ್ದಾಯ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯ್ತು, ಯಾರು ಮಾತಾಡ್ತಿಲ್ಲ. ಆಕ್ಚುಲಿ ಆ ಹೆಂಗ್ಸು ತನ್ನ ವಯಸ್ಸಿನ, ನಾನು ಇವಾಗ ಡಿಫೇಮ್ ಮಾಡ್ಬೇಕಾಗಿದೆ, ತನ್ನ ವಯಸ್ಸಿಗಿಂತ ಕಮ್ಮಿ ಇರೋ ಹುಡುಗನ ಜೊತೆಗೆ ಅಫೇರ್ ಇಟ್ಕೊಂಡಿತ್ತು. ಅಂತ ಹೆಂಗ್ಸು, ಗಂಡ ಡಮ್ಮಿ ಪೀಸು. ಇಂತಹ ಒಂದು ಹೆಂಗ್ಸು ಇಲ್ಲಿ ನಿಂತ್ಕೊಂಡು ನೋಡಿ, ಕಾಣಿಸ್ತಿದ್ಯಾ ನೋಡಿ, ನನ್ನ ಹಿಂಭಾಗದಲ್ಲಿ ಇತ್ತದು. ನಾನು ಕೂತಿದ್ದೀನಲ್ಲ, ಹಿಂಭಾಗದಲ್ಲಿ ಕೂತಿದೆ. ಇದನ್ನ ಯಾರೇ ನೋಡ್ತಾ ಇದ್ದೀರಾ ಕರ್ನಾಟಕ ರಕ್ಷಣಾ ವೇದಿಕೆಯವರು, ನಿಜವಾಗ್ಲೂ ನಿಮ್ಗೆ ರಾಜ್ಯ ಪ್ರೇಮ ಅಥವಾ ಕರ್ನಾಟಕದಿತ್ತು ಅಂತಂದ್ರೆ 4th ಮೇನ್ ರೋಡ್ ರಾಘವೇಂದ್ರ ಬ್ಲಾಕ್ಗೆ ಬನ್ನಿ. ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ, ಬನ್ನಿ. ಸಪೋರ್ಟ್ ಮಾಡೋರಿದ್ರೆ ಖಂಡಿತ ಬನ್ನಿ. ಅವ್ರು ಕಟ್ಸೋವರೆಗೂ ನಾನು ಎದ್ದೊಳೋದಿಲ್ಲ ಇಲ್ಲಿಂದ. ಕಟ್ಟಿಸ್ಬೇಕು. ಅವಳು ಹೊಡೆದಾಕಿರೋದ್ರಿಂದ ಅವ್ಳು ಕಟ್ಸಿದ್ದು ಅಂತ ಹೇಳಿದಾಳೆ. ಅವ್ಳು ಕಟ್ಸಿದ್ದಲ್ಲ ಅದು. ಚಿಕ್ಕ ಹುಡುಗರು ಇದ್ದಾಗ ಅದನ್ನ ಯಾರೋ ಕಟ್ಸಿದ್ರು. ರವಿ ಸುಬ್ರಹ್ಮಣ್ಯ ಸರ್ ಅವರು ಬಂದು ಇದನ್ನ ಮಾಡಿದ ಉದ್ಘಾಟನೆಯನ್ನು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲರಿಗೂ. ನಾನ್ ಕಟ್ಸಿದ್ದು ಅಂತ ಸುಳ್ಳು ಹೇಳ್ಕೊಂಡು ಇದಾಗ್ತಾ ಇದ್ದಾಳೆ. ಅವಳು ಕಟ್ಸಿದ್ದಲ್ಲ ಅದು. ಅವಳು ಮದ್ವೆ ಆಗಿ ಬಂದಿರೋದು ಈ ಏರಿಯಾಗೆ. ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ಅದು ಮುಂಚೆಯಿಂದನೇ ಇದೆ. ಅವಳು ಮದ್ವೆ ಆಗಿ ಬರೋಕ್ ಮುಂಚೆಯಿಂದನೂ ಇದೆ. ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ನೋಡಿ. ಇವರು ಬಿಬಿಎಂಪಿ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಗ್ತಾ ಇದಾರಲ್ಲ ನೋಡ್ಕೊಳ್ಳಿ, ಇವರೆಲ್ಲ ಸಪೋರ್ಟ್ ಮಾಡ್ತಾ ಇರೋದು. ಮಾತಾಡಿದ್ರೆ ನೋಡಿ, ಮಾತಾಡೋದೇ ಇಲ್ಲ ಏನೇನೋ. ಅವ್ರಿಗೆ ಏನ್ ತಗೊಂಡ್ರೋ ಗೊತ್ತಿಲ್ಲ, ಏನ್ ಹೇಳಿದ್ಲೋ ಏನೋ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದಾರೆ. ಯಾವ್ದೇ ಆಕ್ಷನ್ ತಗೊಂತಾ ಇಲ್ಲ. ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ದಯವಿಟ್ಟು 4th ಮೇನ್ ರೋಡ್ ರಾಘವೇಂದ್ರ ಬ್ಲಾಕ್ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಿಜವಾಗ್ಲೂ ರಾಜ್ಯ ಪ್ರೇಮ ಇರೋರು ಖಂಡಿತ ಸಪೋರ್ಟ್ ಮಾಡಿ. ಅವ್ರು ಕಟ್ಕೊಳ್ಸ್ಕೊಳ್ಳೋರ್ಗು ನಾನು ಎದ್ದೊಳೋದೇ ಇಲ್ಲ ಇಲ್ಲಿಂದ. ಈ ಜಾಗ ಬಿಟ್ಟು ಎದ್ದೊಳೋದಿಲ್ಲ. ಏನಾಗುತ್ತೋ ಆಗ್ಲಿ ನೋಡ್ತೀನಿ. ನಾನು ಸಾಯಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಲೂಸು ಸಾಯಿ, ನೀನ್ ಏನ್ ಮಾಡ್ಕೊಂತೀಯ ಮಾಡ್ಕೊ ಅಂತ. ದಯವಿಟ್ಟು ನೀವು ಕಮೆಂಟ್ಸ್ ಮಾಡಿ. ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದಕ್ಕೆ ನಾನು ಅವಳು ಕಟ್ಕೊಳ್ಳೋವರೆಗೂ ಮಳೆ ಬರ್ಲಿ, ಗಾಳಿ ಬರ್ಲಿ, ಏನೇ ಬರ್ಲಿ ಇಲ್ಲೇ ಕೂತಿರ್ತೀನಿ. ಎದ್ದು ಹೋಗೋದೇ ಇಲ್ಲ ನಾನು ಇವತ್ತು ಇಲ್ಲಿಂದ. ಅವಳಾಗೆ ಅವ್ಳು ಕಟ್ಟಿಸ್ಬೇಕು. ನಾನ್ ಕಟ್ಸಿದ್ದು ಅಂತ ಹೇಳ್ತಾಳೆ. ಅದನ್ನ ಕಟ್ಸಿದ್ದು ಯಾರು? ಅವ್ರ ಮನೆ ರಿಲೇಟಿವ್ಸ್ ನ ಕೇಳಿ ಯಾರು ಕಟ್ಸಿದ್ದು ಅಂತ ಗೊತ್ತಾಗುತ್ತೆ. ಅವ್ರು ಬಂದು ಅವ್ರ ಅಕ್ಕಪಕ್ಕದಲ್ಲಿ ಇದಾರೆ, ಕೇಳ್ಕೊಳ್ಳಿ ಯಾರು ಅಂತ. ಅವ್ಳು ಕಟ್ಸಿದ್ದು ಅಂತ ಹೇಳ್ತಾ ಇದ್ದಾಳೆ. ಹೇಳಿದ್ರೆ ಕಸ ಹೆಚ್ಚಿ ಇದ್ ಮಾಡಿ ಅಂತ ಹೇಳಕ್ ಬರ್ತಾರೆ. ಮಾತಿಗೆ ಮುಂಚೆ ಇದ್ ಮಾಡ್ತಾರೆ. ಅವಳು ಬಂದ್ ಕಟ್ಸಿದಂತೆ, ಅದಕ್ಕೆ ಅವಳು ಹೊಡೆದಾಕಿದ್ದು ಅಂತ ಹೇಳ್ತಾಳೆ. ಯಾರಿಗೆ ಮುಟ್ಟ ಕೇಳಿದ್ದು ಅವಳಿಗೆ ಕರ್ನಾಟಕ ರಾಜ್ಯದ ಫ್ಲಾಗ್ ನ? ಎಷ್ಟು ಧೈರ್ಯ ಅವಳಿಗೆ? ಬನ್ನಿ ವಿಚಾರಿಸ್ಕೊಳ್ಳಿ. ಯಾರ್ಯಾರು ಇದ್ದೀರೋ ಅವರೆಲ್ಲ ಬಂದು ವಿಚಾರಿಸಿ. ಒಳಗೋಗಿ ಸೇರ್ಕೊಂತಾಳೆ ಏನಾರು ಮಾತಾಡೋದಾದ್ರೆ. ನೋಡಿ, ಇವರೆಲ್ಲಾನು ಅಷ್ಟೇ ಮೀನ್ ಮೈಂಡೆಡ್ ಪೀಪಲ್ಸ್. ಬಂದು ಅವರೆಲ್ಲ ಅವ್ರವ್ರಿಗೆ ಎಷ್ಟೆಷ್ಟು ಆಗ್ಬೇಕೋ ಅಷ್ಟೆಷ್ಟೆಲ್ಲ ಮಾಡ್ಕೊಂಡು ನೋಡಿ ಅವಳಿಗೆ ಸಪೋರ್ಟ್. ಇವರೆಲ್ಲ ಅಲ್ಲಿ ನಿಂತಿದ್ದಾರಲ್ಲ, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ನಾನು ಇವಾಗ ವಿಡಿಯೋನ ಔಟ್ ಆಫ್ ಲೈವ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಪೋರ್ಟ್ ಮಾಡೋರಾದ್ರೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ. ನಾನು ಇದು ಮಾಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯವರು ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ಬಂದು ನೋಡಿ, ಕರ್ನಾಟಕ ಫ್ಲಾಗ್ ನ ಹೊಡೆದಾಕಿದ್ದಾಳೆ. ಕಾರ್ ನಿಲ್ಸೋದಕ್ಕೋಸ್ಕರ ಹೊಡೆದಾಕಿದ್ದಾಳೆ. ಮತ್ತೆ ರೋಡ್ದು ಕ್ರಾಸ್ ಬೋರ್ಡ್ ಹಾಕಿರ್ತಾರಲ್ಲ ಅದನ್ನು ಹೊಡೆದಾಕಿದ್ದಾಳೆ.